ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಾ, ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಬೇಕಾ ಅನ್ನುವ ಗೊಂದಲ. ಬಾಗಲಕೋಟೆಗೆ ಬಂದರೆ ಮೇಟಿ ಮಕ್ಕಳ ಪೈಕಿ HY ಮೇಟಿ ಅವರ ಮಕ್ಕಳ ಪೈಕಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಗೊಂದಲ. ಇಬ್ಬರು ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು ಟಿಕೆಟ್ ಕೇಳ್ತಾ ಇದ್ದಾರೆ. ನಾಳೆ ಮಹತ್ವದ ಸಭೆ. ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ ಅಂತ. HY ಮೇಟಿ ಅವರ ಮಕ್ಕಳಾದ ಮಲ್ಲಿಕಾರ್ಜುನ್ ಮತ್ತು ಉಮೇಶ್ ಮಧ್ಯೆ ತೀವ್ರ ಪೈಪೋಟಿ ಇದೆ. ಟಿಕೆಟ್ ಕೊಡದಿದ್ರೆ ಬಂಡಾಯ ಸ್ಪರ್ಧೆ ಮಾಡ್ತೀನಿ ಅಂತ HY ಮೇಟಿ ಅವರ ಮಗಳ ಹಠ ಹಿಡಿದಿದ್ದಾರೆ. ಮಹಾದೇವಿ ಮೇಟಿ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಅಭ್ಯರ್ಥಿ, ಇಲ್ಲದೆ ಹೋದರೆ ಬಂಡಾಯ ಅಭ್ಯರ್ಥಿಯಾಗಿ 20ನೇ ತಾರೀಕು ನಾಮಪತ್ರ ಸಲ್ಲಿಸ್ತೀನಿ ಅಂದ್ಬಿಟ್ಟಿದ್ದಾರೆ. ಕೆಲವರು ಹೇಳೋದು ಮಲ್ಲಿಕಾರ್ಜುನಿಗೆ ಟಿಕೆಟ್ ಕೊಟ್ರೆ ಬಂಡಾಯ ಸ್ಪರ್ಧೆ ಮಾಡೇ ಮಾಡ್ತಾರಂತೆ, ಉಮೇಶಿಗೆ ಟಿಕೆಟ್ ಕೊಟ್ರೆ ಬೆಂಬಲಿಸ್ತಾರಂತೆ. ನಾಳೆಯ ಸಭೆಗೆ ಹೋಗ್ತೀನಿ ಅಂದಿದ್ದಾರೆ ಮುಖ್ಯಮಂತ್ರಿಗಳು. ನಾಳೆ ಸಭೆ ಕರೆದಿದ್ದಾರೆ. ಮಹಾದೇವಿ ಮೇಟಿ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡೋದು. ಕರೆದಿದ್ದಾರ್ರಿ, ನಾಳೆ ಕೇಳ್ತೀವಿ. ಅವ್ರು ಏನು ಹೇಳ್ತಾರೋ ನೋಡ್ತೀವಿ. ನಮಗೆ ಟಿಕೆಟ್ ಬೇಕಂತ ನಾನು ಹಠ ಮಾಡ್ತೀನಿ ಅವರಿಗೆ. ನನಗೆ ಕೊಡ್ರಿ ನಮಗೆ ಅಂತೇಳಿ, ನಮ್ಮ ಇಬ್ಬರು ಬ್ರದರು ಇಲ್ಲ ಅಂದ್ರೆ ನನಗೆ ಕೊಡ್ರಿ ಅಂತ ನಾನು ಹೇಳ್ತೀನಿ. ನಮ್ಮ ಮಲ್ಲಿಕಾರ್ಜುನ ಅಣ್ಣ, ಉಮೇಶ್ ಅಣ್ಣ, ಬಾಯಕ್ಕ, ನಾನು ಮಾದೇವಿ 4 ಜನನೂ ಬಾ ಅಂತ ಹೇಳ್ಯಾರ. ಒಂದೇ ಅಜೆಂಡಾ, ನನಗೆ ಟಿಕೆಟ್ ಬೇಕು ಸರ್, ಇದೊಂದು ಸರಿ ಮಹಿಳೆಯರಿಗೆ ಕೊಡ್ರಿ, ನನಗೆ ಟಿಕೆಟ್ ಬೇಕು, ಟಿಕೆಟ್ ಇಲ್ಲ ಅಂದರೆ ನಾನು ಬಂಡಾಯನೇ ನಿಲ್ಬೇಕಂತ ಡಿಸೈಡ್ ಮಾಡೀನಿ. ನಮ್ಮ ಅಭಿಮಾನಿಗಳು ಹೇಳ್ಯಾರ, ಇನ್ನು ಸರಿ ಮಾತೇ ಇಲ್ಲ ಅಂತ ಹೇಳ್ಯಾರ. ನನಗೆ ಟಿಕೆಟ್ ಬೇಕೇ ಬೇಕಂತ ನಾನು ಹಠ ಮಾಡ್ತೀನಿ. ಕೊಡಲಿಲ್ಲ ಅಂದ್ರೆ ನೋಡಬೇಕು. ನಮ್ಮ ಅಭಿಮಾನಿಗಳೆಲ್ಲ ಕುಂತು ಡಿಸ್ಕಸ್ ಮಾಡಿ ಹಾಕ್ಯಾರ. ನಾಳೆ 11 ಗಂಟೆಗೆ ಕೊಟ್ಟಾರೆ ಟೈಮಿಂಗ್, ಮನೆಗೆ ಬಾ ಅಂತ ಹೇಳ್ಯಾರ. 4 ಜನ ಉಮೇಶ್ ಅಣ್ಣರು ಬಂದಿದ್ರು, ಇಲ್ಲೇ ಅಷ್ಟು ಡಿಸ್ಕಸ್ ಮಾಡಿದ್ದೀವಿ. ಉಮೇಶ್ ಅಣ್ಣ ಬಂದಿದ್ದರೆ ಹೋಗುನ್ ಬಾ ಅಂತ ಕರೆದಿದ್ದಾರೆ. ಒಂದು ಕ್ವಿಕ್ ರಿಯಾಕ್ಷನ್ಗೆ ಪ್ರಶಾಂತ್ ನಾಥು ಮತ್ತೊಮ್ಮೆ ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್, ಸಿದ್ದರಾಮಯ್ಯನವ್ರು ಏನೋ ಒಂದು ಮಾರ್ಗ ಹುಡುಕ್ತಾರಲ್ಲ ಇಲ್ಲಿ? ಅದು ನಾಳೆ ಕರೆದಿದ್ದಾರೆ. ಬಹುಶಃ ಮಲ್ಲಿಕಾರ್ಜುನ್ ಮೇಟಿಗೆ ಫೈನಲ್ ಮಾಡ್ತಾರೆ ಅನ್ನೋದನ್ನು ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇವೆ. ಓಕೆ, ಉಮೇಶ್ ಬಾಯಕ್ಕ, ಅಕ್ಕಮಹಾದೇವಿ ಅವರನ್ನು ಕರೆದು ಸಮಾಧಾನ ಮಾಡಿ, ನನಗಂತದ್ದು ಸಿದ್ದರಾಮಯ್ಯನವರು ಮೇಟಿ ಕುಟುಂಬಕ್ಕಿರುವ ಆಪ್ತತೆಯ ಕಾರಣದಿಂದಾಗಿ ಅವ್ರೇನು ಹೇಳ್ತಾರೆ ಅದು ಫೈನಲ್ ಆಗತ್ತೆ. ಬಹುತೇಕ ಬಾಗಲಕೋಟ್ ನನಗನ್ಸಿರೋ ಪ್ರಕಾರ ಮಲ್ಲಿಕಾರ್ಜುನ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ್ ಒಂದು ದೊಡ್ಡ ಫೈಟನ್ನು ಬಾಗಲಕೋಟ್ ವಿಧಾನಸಭಾ ಚುನಾವಣೆಯಲ್ಲಿ ನೋಡ್ಬೋದು. ವೀರಣ್ಣ ಚರಂತಿಮಠರಿಗೆ ಬಿಜೆಪಿ ಫೈನಲ್ ಮಾಡುತ್ತೆ ಅಂತೀರಾ? ಬಹುತೇಕ ಅನ್ಸುತ್ತೆ ನನಗೆ. PH ಪೂಜಾರ್ ಈಸ್ ಆಲ್ರೆಡಿ ಇನ್ ವಿಧಾನ ಪರಿಷತ್, ಅವ್ರಿಗೆ ಟಿಕೆಟ್ ಕೊಟ್ಟು ಕರೆಕ್ಟ್. ಆಮೇಲೆ ಅದು ಕುರುಬ ವರ್ಸಸ್ ಲಿಂಗಾಯತ್ ಫೈಟ್ ಒಂದು ಇದ್ದೇ ಇದೆ ಜೊತೆಲಿ. ಕಾಂಗ್ರೆಸ್ ಪರಂಪರಾಗತವಾಗಿ ಕುರುಬರಿಗೆ ಕೊಡುತ್ತೆ, BJP ಪರಂಪರಾಗತವಾಗಿ ಲಿಂಗಾಯತ್ರಿಗೆ ಕೊಡುತ್ತೆ. ಹೀಗಾಗಿ ಈ ಬೈ ಎಲೆಕ್ಷನ್ನಲ್ಲಿ ಟಿಕೆಟ್ ವೀರಣ್ಣ ಚರಂತಿಮಠರಿಗೆ ತಪ್ಪಿಸಿ ಬೇರೆಯವ್ರಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಎಸ್. ಸೊ ನನಗನ್ಸುತ್ತೆ ಫೈಟ್ ಈಸ್ ಬಿಟ್ವೀನ್ ಅಗೇನ್ ಮೇಟಿಯವರ ಮಗ ಮತ್ತು ವೀರಣ್ಣ ಚರಂತಿಮಠರ ನಡುವೆ ಫೈಟ್ ಆಗುತ್ತೆ. ಈ 4 ಜನ ಹಠ ಹಿಡಿದಿದ್ದಾರೆ. ಬಟ್ ನೋಡಿ, ವಿಚಿತ್ರ ಇದು, ತಂದೆ ಹೋದ್ಮೇಲೆ 4 ಜನರಲ್ಲಿ ಒಂದು ಒಮ್ಮತ ಇಲ್ಲ. ಹೌದು, 4 ಜನ ಒಂದೊಂದು ದಿಕ್ಕಿಗಿದ್ದಾರೆ, ಎಲ್ಲರೂ ಟಿಕೆಟ್ ಕೇಳ್ತಾ ಇದ್ದಾರೆ. ಸೊ ಸಮ್ಟೈಮ್ಸ್ ಫ್ಯಾಮಿಲಿ ಬಿಕಮ್ಸ್ ಪ್ರಾಬ್ಲಮೆಟಿಕ್ ಇನ್ ಪಾಲಿಟಿಕ್ಸ್. ಕರೆಕ್ಟ್. ನಿಮಗೆ ಅಂದರೆ ಒಂದೇ ಅರ್ಧ ಸೆಕೆಂಡಲ್ಲಿ ಹೇಳ್ತೀನಿ. ಇಂದಿರಾ ಗಾಂಧಿಯವರು ಕಂಚಿ ಪರಮಾಚಾರ್ಯರು ಬಂದಿದ್ರಂತೆ ದಿಲ್ಲಿಗೆ, ಭೇಟಿಯಾಗ್ಲಿಕ್ಕೆ ಹೋಗಿದ್ರಂತೆ ಇಂದಿರಾ ಗಾಂಧಿ. ಭೇಟಿಯಾಗ್ಲಿಕ್ಕೆ ಹೋದಾಗ ಕಂಚಿ ಶ್ರೀಗಳು ಕೇಳಿದ್ರಂತೆ, ಹಳೆ ಹಿಂದಿನವರು, ಹೇಗಿದೆ ಎಲ್ಲ ಅಂತ. ಎಲ್ಲ ತುಂಬ ಚೆನ್ನಾಗಿದೆ. ಇಂಗ್ಲೀಷಲ್ಲಿ ಹೇಳಿದ್ರಂತೆ, ನೋಡಿದ್ರಾ ಎಲ್ಲ ಮೆನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನನ್ನ ಎದುರುಗಡೆ ಒಂದು
ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಐ ಆಮ್ ದ ಸೂಪರ್ ಪವರ್. ಮನೆಯಲ್ಲೆಲ್ಲ ಹಿಂಗಿದೆ ಅಂತ ಕೇಳಿದ್ರಂತೆ. ಇಂದಿರಾ ಗಾಂಧಿ ಹೇಳಿದ್ರಂತೆ, ಇಬ್ಬರು ಸೊಸೆ ಅಂದ್ರೆ ನನ್ನ ಮಾತು ಕೇಳಲ್ಲ. ಫ್ಯಾಮಿಲಿ ಈಸ್ ಆಲ್ವೇಸ್ ಎ ಪ್ರಾಬ್ಲಮ್. ಎಸ್, ದಾವಣಗೆರೆಯಲ್ಲೂ ಅದೇ ಕಥೆ, ಬಾಗಲಕೋಟೆಯಲ್ಲೂ ಇದೇ ಕಥೆ. 2 ಕ್ಷೇತ್ರಗಳ ಪೈಕಿ ಯಾರ್ಯಾರಿಗೆ ಎಲ್ಲೆಲ್ಲಿ ಎಡ್ಜಿದೆ ಪ್ರಶಾಂತ್? ಸಮಯ, ಪ್ರಶ್ನೆಗೆ ಸಮಯ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.